ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಕೊಡಲಿಯಿಂದ ಕಡಿದ ಮರವು ಮತ್ತೆ ಚಿಗುರಬಹುದು, ಆದರೆ ಮಾತಿನಿಂದ ನೊಂದ ಮನಸ್ಸು ಮತ್ತೆ ಚಿಗುರುವುದಿಲ್ಲ. ಅದಕ್ಕೇನೆ ಮಾತಾಡುವಾಗ ಒಬ್ಬರ ಬಗ್ಗೆ ಕರೆಕ್ಟಾಗಿ ಮಾತಾಡಿ, ಸುಳ್ಳ ಒಬ್ಬರ ಮೇಲೆ ಆಪಾದನೆ ಮಾಡಬೇಡಿ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಕಾಳಿಂಗ ಮರ್ದನದ ಬಗ್ಗೆ ತಿಳ್ಕೊಳ್ಳೋಣ. ಕೃಷ್ಣನು ಗೋಪಾಲಕರು ತಮ್ಮ ಹಸುಕರುಗಳಿಗೆ ಹುಲ್ಲು ಮೇಯಿಸುತ್ತಿದ್ದ ಕಾಡಿನ ಬಳಿ ಬಂದು ಒಂದು ನೀರಿನ ಮಡುವಿತ್ತು. ಕಾಳಿಂಗ ಸರ್ಪವೊಂದು ಅದರಲ್ಲಿ ವಾಸವಾಗಿದ್ದುದರಿಂದ ಅದಕ್ಕೆ ಕಾಳಿಂಗ ಮಡುವೆಂಬ ಹೆಸರಿತ್ತು. ಕಾಳಿಂಗ ಮಡುವು ಅಂತ ಯಾಕೆ ಹೆಸರು ಬಂತು ಅಂತ ಅಂದರೆ, ಅದರಲ್ಲಿ ಕಾಳಿಂಗ ಸರ್ಪ ವಾಸ ಮಾಡ್ತಿತ್ತು. ಈ ಕಾಳಿಂಗ ಬಹು ವಿಷಜಂತು ಅಂದು ಗರುಡನ ಹೆದರಿಕೆಯಿಂದಾಗಿ ತಾನಿದ್ದ ಸರೋವರವನ್ನು ಬಿಟ್ಟು ಕಾಳಿಂಗ ಮಡುವಿಗೆ ಬಂದು ನೆಲೆಸಿ ಅಲ್ಲಿನ ನೀರನ್ನೆಲ್ಲ ವಿಷಮಯವನ್ನಾಗಿ ಮಾಡಿತ್ತು. ಈ ಮಡುವಿನಲ್ಲಿ ನೀರು ಕುಡಿಯಲೆಂದು ಹೋದ ದನಕರುಗಳು ಸತ್ತು ಹೋಗುತ್ತಿದ್ದವೋ. ಒಂದು ದಿನ ಕೃಷ್ಣ ಗೋಪಾಲಕರು ಹಾಗೂ ಗೋಪಿಯರ ಜೊತೆಯಲ್ಲಿ ಚೆಂಡಾಡಾಟ ಆಡುತ್ತಾ ಚೆಂಡು ಹಾರಿ ಕಾಳಿಂಗ ಮಡುವಿನೊಳಗೆ ಬಿತ್ತು. ಕೃಷ್ಣ ತಾನು ನೀರಿನಲ್ಲಿ ಧುಮುಕಿ ಚೆಂಡನ್ನು ತರುವೆನೆಂದಾಗ ಗೋಪಿ ಹೇಳ್ತಾನೆ. ಅವಾಗ ಏನು ಹೇಳ್ತಾರೆ? ನೀರು ಬೇಡ ಕೃಷ್ಣ, ಹೋಗಬೇಡ, ಅದು ವಿಷದ ನೀರು ಎಂದು ಕೂಗಿದರು. ಆದರೆ ಕೃಷ್ಣ ಆ ಮಾತುಗಳನ್ನು ಕಿವಿಯ ಮೇಲೆ ಹಾಕಿಕೊಳ್ಳದೆ ನೀರಿನೊಳಗೆ ಧುಮುಕಿದ. ನಿದ್ರಿಸುತ್ತಿದ್ದ ಕಾಳಿಂಗ ಸರ್ಪ ತನ್ನ ನೀರನ್ನು ಯಾರೂ ಭಂಗಪಡಿಸಿದರೆಂದು ನೋಡಿತು. ಕೃಷ್ಣನನ್ನು ಕಂಡು ಸಿಟ್ಟಿನಿಂದ ತನ್ನ ಬಾಲದಿಂದ ಅವನನ್ನು ಸುತ್ತಿ ಕೆಳಗಡೆ ಹಾಕ್ಕೊಂತು. ಅವನನ್ನು ಕಚ್ಚಿದಷ್ಟು ಅದರ ಹಲ್ಲು ಮುರಿಯಿತು ಹೊರತು ಕೃಷ್ಣನಿಗೆ ಏನೂ ಆಗಲಿಲ್ಲ. ಅದು ಕಚ್ಚುತ್ತಾ ಇತ್ತು, ಅದು ಕಚ್ಚಿದ್ರೆ ಅದು ಹಲ್ಲು ಮುರಿತಿತ್ತು, ಆದರೆ ಕೃಷ್ಣನಿಗೆ ಏನೂ ಆಗಲಿಲ್ಲ. ಅವನು ಭಗವಂತ ತಾನೇ, ಏನಾಗತ್ತೆ? ಇತ್ತ ಗೋಪಿಯರು ಅಳುತ್ತಾ ಹೋಗಿ ಕೃಷ್ಣನ ತಾಯಿ ಯಶೋದೆಯನ್ನು ಕರೆತಂದರು. ಊರೇ ಕೃಷ್ಣ ಕೃಷ್ಣ ಎಂದು ಕೂಗುತ್ತಾ ಮಡುವಿನ ದಡದಲ್ಲಿ ನೆರೆಯಿತು. ಕೃಷ್ಣನ ಅಣ್ಣ ಬಲರಾಮ ಅವನಿಗೇನೂ ಆಗೋದಿಲ್ಲ, ಹೆದರಬೇಡಿ ಎಂದು ಎಷ್ಟು ಹೇಳಿದರೂ ಯಾರೂ ಅದನ್ನು ನಂಬಲಿಲ್ಲ. ಕಡೆಗೆ ಕೃಷ್ಣ ಕಾಳಿಂಗ ಸರ್ಪದೊಡನೆ ಹೋರಾಡುತ್ತಾ ಅದರ ಎಡೆಗಳ ಮೇಲೆ ಕಾಲಿಟ್ಟು ನೀರಿನಿಂದ ಮೇಲೆದ್ದ. ಆ ಎಡೆಗಳ ಮೇಲೆ ಅವನು ನರ್ತಿಸಿದ. ಒಂದೊಂದೇ ಎಡೆಗಳನ್ನು ಕತ್ತರಿಸಿ ಹಾಕಿದ. ಸರ್ಪವನ್ನು ಸಾಯಿಸಬೇಕೆಂದಿರುವಾಗ ಕಾಳಿಂಗನ ಹೆಂಡತಿ ಬಂದು, ಗೋವಿಂದ, ನನ್ನ ಗಂಡನನ್ನು ಉಳಿಸು ಎಂದು ಬೇಡಿಕೊಂಡಳೋ. ಈ ಮಡು ಬಿಟ್ಟು ನೀವಿಬ್ಬರೂ ದೂರ ಹೊರಟು ಹೋಗಬೇಕು ಎಂದು ಆಜ್ಞಾಪಿಸಿದ ಕೃಷ್ಣ. ಕಾಳಿಂಗ ಸರ್ಪ ತಲೆಬಾಗಿ ಹೋಗ್ತೇನೆ, ಆದರೆ ಗರುಡ ಬಂದು ನನ್ನನ್ನು ತಿಂದರೇನು ಮಾಡಲಿ ಎಂದು ಕೇಳಿತು. ನಿನ್ನ ಎಡೆಯ ಮೇಲೆ ನನ್ನ ಹೆಜ್ಜೆಯ ಗುರುತಿದೆ, ಗರುಡ ನಿನ್ನನ್ನು ಮುಟ್ಟೋದಿಲ್ಲ ಎಂದು ಅಭಯ ನೀಡಿದ ಕೃಷ್ಣ. ಕಾಳಿಂಗ ಸರ್ಪ ಅಲ್ಲಿಂದ ಹೊರಟು ಹೋಯಿತು. ಮಡುವಿನ ನೀರು ಮತ್ತೆ ನಿರ್ಮಲವಾಯಿತು. ಊರಿನ ಜನರೆಲ್ಲ ಕೃಷ್ಣನನ್ನು ಹೊಗಳಿ ಹಾಡಿದರು. ಎಷ್ಟು ಚೆನ್ನಾಗಿದೆ ನೋಡಿ. ಕಾಳಿಂಗ ಸರ್ಪ ಎಲ್ಲರಿಗೂ ತೊಂದರೆ ಕೊಡ್ತಾಯಿತ್ತು, ಆದರೆ ಕೃಷ್ಣ ಅದರಿಂದ ಬಚಾವ್ ಮಾಡಿದ್ರು. ಗೊತ್ತಾಯ್ತಾ? ಈಗ ನಾವು ಕಾಳಿಂಗ ಸರ್ಪದ ಬಗ್ಗೆ ತಿಳ್ಕೊಂಡ್ವು. ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 15/3/2025 ಶನಿವಾರ, ಶ್ರೀ ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣಪಕ್ಷ, ತಿಥಿ ಪಾಡ್ಯ, ಹಗಲು 12:41, ನಕ್ಷತ್ರ ಉತ್ತರ ಭಾದ್ರ, ಬೆಳಗ್ಗೆ 7:26, ಮಳೆ ಪೂರ್ವಭಾದ್ರ 4ನೇ ಪಾದ, ರಾಹುಕಾಲ 9:31 11 ಗಂಟೆ 2 ನಿಮಿಷದ ತನಕ ಇದೆ. ಗುಳಿಕ ಕಾಲ 6:30 8 ಗಂಟೆ 1 ನಿಮಿಷದ ತನಕ ಇದೆ. ಯಮಗಂಟ ಕಾಲ 2 ಗಂಟೆ 3 ನಿಮಿಷದಿಂದ 3 ಗಂಟೆ 33 ನಿಮಿಷದ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.